ದರ್ಶನ ಆಯಿತು ಬಟ್ ತುಂಬ ಡಿಲೇ ಮಾಡಿದ್ರು ಅಲ್ಲಿ ಡೋರ್ ಓಪನ್ ಮಾಡೋದಕ್ಕೆ. ಅದರ್ವೈಸ್ ಓಕೆ 7:30 ದರ್ಶನ ಅಂತ ಬಂದಿದ್ದು, ಬಟ್ ಅವರು ಓಪನ್ ಮಾಡಿದ್ದೆ 8:30 ಆಯಿತು. ಇನ್ಫ್ಲೂಯೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮಾಮೂಲಿ ಜನತೆಗೂ ಸ್ವಲ್ಪ ಯೂಸ್ ಆಗುತ್ತೆ. ಏಜ್ ಆದವರು ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಅದನ್ನು ಒಂದು ಸರ್ಕಾರ ನೋಡಬೇಕು. ಬೆಂಗಳೂರಿಂದ ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ, ಬಟ್ ಆಗಿದೆ ಲೇಟ್. ಹೌದು ಹೌದೌದು, ಅದನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಅಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಕ್ರೌಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಅದರ್ವೈಸ್ ಖುಷಿ ಆಗುತ್ತೆ. ತುಂಬ ಕ್ರೌಡ್ ಇದೆ. ದರ್ಶನ ಏನೋ ಚೆನ್ನಾಗಾಯಿತು, ಆದರೆ 9 ದಿನದಿಂದ ಬರ್ತಾ ಇದ್ದೀವಿ. ಏನು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ನಿಂತು ಬೆಳಗ್ಗೆ 6 ಗಂಟೆಗೆ ಬಂದ್ರೂ ನಾವು ಮನೆಗೆ ಹೋಗೋದು 10:30 ಆಗ್ತಾ ಇದೆ. ದರ್ಶನ ಮಾತ್ರ ಚೆನ್ನಾಗಿದೆ. ದೇವರು 9 ದಿನವೂ ದೇವ್ರ ದರ್ಶನ ಮಾಡಿದ್ದೀವಿ. ನಾಳೆನೂ ಬರ್ತೀವಿ. ನಾಳೆ ಬಂದರೆ 9 ದಿನ ಆಗುತ್ತೆ ಅಂತ. ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ರಶ್. ಡೈಲಿ ಬಂದಿದ್ದೀವಿ 9 ದಿನವೂ ಬಂದ್ವಿ. ಅದು 30 ರೂಪಾಯಿ ಟಿಕೆಟಲ್ಲಿ ಹೋಗಿ ನಿಂತ್ಕೋತೀವಿ. 100 ರೂಪಾಯಿನಲ್ಲಿ ಹೋದರೆ ಇವತ್ತು ಇನ್ನೂ ಲೇಟ್ ಆಯಿತು. ಅಷ್ಟು ರಶ್ ಆಯಿತು. ಚೆನ್ನಾಗಂತೂ ಆಯಿತು ದರ್ಶನ. ವ್ಯವಸ್ಥೆಗಳು ಸರಿಗಿಲ್ಲ. ಪೊಲೀಸ್ಗಳು ಅವ್ರವ್ರ ಕಡೆ ಫ್ಯಾಮಿಲಿಯವ್ರನ್ನೇ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೊಂದು ಸ್ವಲ್ಪ ಅವಾಯ್ಡ್ ಆದರೆ ಸರಿ ಹೋಗುತ್ತೆ ಅಷ್ಟೇ. ದರ್ಶನದ ವ್ಯವಸ್ಥೆ ಮಾತ್ರ ಚೆನ್ನಾಗಿಲ್ಲ. ಆ 100 ರೂಪೀಸ್ ಟಿಕೆಟ್ ಅವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ. ಸೊ ಅಲ್ಲಂದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆ ಗರುಡ ಗಂಬದಂತ VIP ಅವ್ರನ್ನೇ ಬಿಡ್ತಾ ಇರ್ತಾರೆ. ನಾವು ಅಷ್ಟು ದಿವಸ 9 ಡೇಸು 6 ಗಂಟೆಯಿಂದ ಬಂದ್ರೂ ನಮಗೆ 3 to 4 hours ಆಗ್ತಾಯಿದೆ ದರ್ಶನ. ನುಗ್ಗಾಟ ಅದೇನೆ, ಅದನ್ನೊಂದು ಸ್ವಲ್ಪ ಸರಿ ಮಾಡಬೇಕು. ಸರ್ ಬಂದಿದ್ದೀವಿ, ಇವಾಗಲೇ ಫಸ್ಟ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿರೋದು. ನೋಡ್ಬೇಕು ಇನ್ನು ಇವತ್ತು ನಾಳೆ 2 ದಿನ ಇದೆಲ್ಲ ನೋಡಬೇಕಿದೆ. ದೇವಸ್ಥಾನ ಪರವಾಗಿಲ್ಲ, ಬೆಳಗ್ಗೆನೇ ಬಂದಿದ್ದಲ್ವಾ. ಸೊ ನಾವು 100 ರೂಪಿ ಕೊಟ್ಟು ಸ್ಪೆಷಲ್ ದರ್ಶನ ಅಂತ ಹೋಗಿದ್ವಿ. ಆಯಿತು, 2 hours ಮೇಲೆ ಆಯಿತು. ಸ್ಪೆಷಲ್ ದರ್ಶನ 2 hours ಮೇಲೆ ಆಯಿತು. ಸೂರು ಲೈಟಿಂಗ್ಸ್ ಎಲ್ಲ ನೋಡಿಲ್ಲ, ಈಗ ಸಾಯಂಕಾಲ ನೋಡಬೇಕು. ಇವತ್ತು ಬಂದ್ವಿ, ಈಗ ನೋಡಬೇಕು. ಈಗಂತೂ ದರ್ಶನ ಅಂತ ಚೆನ್ನಾಗಾಯಿತು. ಫುಲ್ ರಶ್ ಇತ್ತು, ನಿಂತ್ಕೊಂಡು ನೋಡಿದ್ವಿ. ಆದರೂ ಖುಷಿ ಇದೆ ಬಂದಿದ್ದಕ್ಕೆ. ಹಾಂ, ಇನ್ನು ಹೋದ ವರ್ಷನೂ ನೋಡಿದ್ವಿ, ಈ ವರ್ಷ ನೋಡ್ತೀವಿ. ಚೆನ್ನಾಗಿರುತ್ತೆ, ವರ್ಷ ಚೆನ್ನಾಗಿರುತ್ತೆ. ಈ ವರ್ಷ ಚೆನ್ನಾಗಿರುತ್ತೆ. ಓಕೆ, ಮೈಸೂರಿಗೆ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ನಮ್ಮ ನಾಡ ಹಬ್ಬ, ಎಲ್ಲರೂ ಬರಬೇಕು. ಎಲ್ಲರೂ ಬಂದು ನೋಡಬೇಕು. ನಾಡ ಹಬ್ಬ, ನಮ್ಮ ಸಂಸ್ಕೃತಿ ಇರಬೇಕಂದ್ರೆ ಬಂದು ಮೈಸೂರು ದಸರಾ ನೋಡಬೇಕು. ದರ್ಶನ ಆಯಿತು ಬಟ್ ತುಂಬ ಡಿಲೇ ಮಾಡಿದ್ರು ಅಲ್ಲಿ ಡೋರ್ ಓಪನ್ ಮಾಡೋದಕ್ಕೆ. ಅದರ್ವೈಸ್ ಓಕೆ 7:30 ದರ್ಶನ ಅಂತ ಬಂದಿದ್ದು, ಬಟ್ ಅವರು ಓಪನ್ ಮಾಡಿದ್ದೆ 8:30 ಆಯಿತು. ಇನ್ಫ್ಲೂಯೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮಾಮೂಲಿ ಜನತೆಗೂ ಸ್ವಲ್ಪ ಯೂಸ್ ಆಗುತ್ತೆ. ಏಜ್ ಆದವರು ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಅದನ್ನು ಒಂದು ಸರ್ಕಾರ ನೋಡಬೇಕು. ಬೆಂಗಳೂರಿಂದ ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ, ಬಟ್ ಆಗಿದೆ ಲೇಟ್. ಹೌದು ಹೌದೌದು, ಅದನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಅಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಕ್ರೌಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಅದರ್ವೈಸ್ ಖುಷಿ ಆಗುತ್ತೆ. ತುಂಬ ಕ್ರೌಡ್ ಇದೆ. ದರ್ಶನ ಏನೋ ಚೆನ್ನಾಗಾಯಿತು, ಆದರೆ 9 ದಿನದಿಂದ ಬರ್ತಾ ಇದ್ದೀವಿ. ಏನು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ನಿಂತು ಬೆಳಗ್ಗೆ 6 ಗಂಟೆಗೆ ಬಂದ್ರೂ ನಾವು ಮನೆಗೆ ಹೋಗೋದು 10:30 ಆಗ್ತಾ ಇದೆ. ದರ್ಶನ ಮಾತ್ರ ಚೆನ್ನಾಗಿದೆ. ದೇವರು 9 ದಿನವೂ ದೇವ್ರ ದರ್ಶನ ಮಾಡಿದ್ದೀವಿ. ನಾಳೆನೂ ಬರ್ತೀವಿ. ನಾಳೆ ಬಂದರೆ 9 ದಿನ ಆಗುತ್ತೆ ಅಂತ. ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ರಶ್. ಡೈಲಿ ಬಂದಿದ್ದೀವಿ 9 ದಿನವೂ ಬಂದ್ವಿ. ಅದು 30 ರೂಪಾಯಿ ಟಿಕೆಟಲ್ಲಿ ಹೋಗಿ ನಿಂತ್ಕೋತೀವಿ. 100 ರೂಪಾಯಿನಲ್ಲಿ ಹೋದರೆ ಇವತ್ತು ಇನ್ನೂ ಲೇಟ್ ಆಯಿತು. ಅಷ್ಟು ರಶ್ ಆಯಿತು. ಚೆನ್ನಾಗಂತೂ ಆಯಿತು ದರ್ಶನ. ವ್ಯವಸ್ಥೆಗಳು ಸರಿಗಿಲ್ಲ. ಪೊಲೀಸ್ಗಳು ಅವ್ರವ್ರ ಕಡೆ ಫ್ಯಾಮಿಲಿಯವ್ರನ್ನೇ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೊಂದು ಸ್ವಲ್ಪ ಅವಾಯ್ಡ್ ಆದರೆ ಸರಿ ಹೋಗುತ್ತೆ ಅಷ್ಟೇ. ದರ್ಶನದ ವ್ಯವಸ್ಥೆ ಮಾತ್ರ ಚೆನ್ನಾಗಿಲ್ಲ. ಆ 100 ರೂಪೀಸ್ ಟಿಕೆಟ್ ಅವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ. ಸೊ ಅಲ್ಲಂದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆ ಗರುಡ ಗಂಬದಂತ VIP ಅವ್ರನ್ನೇ ಬಿಡ್ತಾ ಇರ್ತಾರೆ. ನಾವು ಅಷ್ಟು ದಿವಸ 9 ಡೇಸು 6 ಗಂಟೆಯಿಂದ ಬಂದ್ರೂ ನಮಗೆ 3 to 4 hours ಆಗ್ತಾಯಿದೆ ದರ್ಶನ. ನುಗ್ಗಾಟ ಅದೇನೆ, ಅದನ್ನೊಂದು ಸ್ವಲ್ಪ ಸರಿ ಮಾಡಬೇಕು. ಸರ್ ಬಂದಿದ್ದೀವಿ, ಇವಾಗಲೇ ಫಸ್ಟ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿರೋದು. ನೋಡ್ಬೇಕು ಇನ್ನು ಇವತ್ತು ನಾಳೆ 2 ದಿನ ಇದೆಲ್ಲ ನೋಡಬೇಕಿದೆ. ದೇವಸ್ಥಾನ ಪರವಾಗಿಲ್ಲ, ಬೆಳಗ್ಗೆನೇ ಬಂದಿದ್ದಲ್ವಾ. ಸೊ ನಾವು 100 ರೂಪಿ ಕೊಟ್ಟು ಸ್ಪೆಷಲ್ ದರ್ಶನ ಅಂತ ಹೋಗಿದ್ವಿ. ಆಯಿತು, 2 hours ಮೇಲೆ ಆಯಿತು. ಸ್ಪೆಷಲ್ ದರ್ಶನ 2 hours ಮೇಲೆ ಆಯಿತು. ಸೂರು ಲೈಟಿಂಗ್ಸ್ ಎಲ್ಲ ನೋಡಿಲ್ಲ, ಈಗ ಸಾಯಂಕಾಲ ನೋಡಬೇಕು. ಇವತ್ತು ಬಂದ್ವಿ, ಈಗ ನೋಡಬೇಕು. ಈಗಂತೂ ದರ್ಶನ ಅಂತ ಚೆನ್ನಾಗಾಯಿತು. ಫುಲ್ ರಶ್ ಇತ್ತು, ನಿಂತ್ಕೊಂಡು ನೋಡಿದ್ವಿ. ಆದರೂ ಖುಷಿ ಇದೆ ಬಂದಿದ್ದಕ್ಕೆ. ಹಾಂ, ಇನ್ನು ಹೋದ ವರ್ಷನೂ ನೋಡಿದ್ವಿ, ಈ ವರ್ಷ ನೋಡ್ತೀವಿ. ಚೆನ್ನಾಗಿರುತ್ತೆ, ವರ್ಷ ಚೆನ್ನಾಗಿರುತ್ತೆ. ಈ ವರ್ಷ ಚೆನ್ನಾಗಿರುತ್ತೆ. ಓಕೆ, ಮೈಸೂರಿಗೆ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ನಮ್ಮ ನಾಡ ಹಬ್ಬ, ಎಲ್ಲರೂ ಬರಬೇಕು. ಎಲ್ಲರೂ ಬಂದು ನೋಡಬೇಕು. ನಾಡ ಹಬ್ಬ,
ನಮ್ಮ ಸಂಸ್ಕೃತಿ ಇರಬೇಕಂದ್ರೆ ಬಂದು ಮೈಸೂರು ದಸರಾ ನೋಡಬೇಕು. ದರ್ಶನ ಆಯಿತು ಬಟ್ ತುಂಬ ಡಿಲೇ ಮಾಡಿದ್ರು ಅಲ್ಲಿ ಡೋರ್ ಓಪನ್ ಮಾಡೋದಕ್ಕೆ. ಅದರ್ವೈಸ್ ಓಕೆ 7:30 ದರ್ಶನ ಅಂತ ಬಂದಿದ್ದು, ಬಟ್ ಅವರು ಓಪನ್ ಮಾಡಿದ್ದೆ 8:30 ಆಯಿತು. ಇನ್ಫ್ಲೂಯೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮಾಮೂಲಿ ಜನತೆಗೂ ಸ್ವಲ್ಪ ಯೂಸ್ ಆಗುತ್ತೆ. ಏಜ್ ಆದವರು ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಅದನ್ನು ಒಂದು ಸರ್ಕಾರ ನೋಡಬೇಕು. ಬೆಂಗಳೂರಿಂದ ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ, ಬಟ್ ಆಗಿದೆ ಲೇಟ್. ಹೌದು ಹೌದೌದು, ಅದನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಅಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಕ್ರೌಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಅದರ್ವೈಸ್ ಖುಷಿ ಆಗುತ್ತೆ. ತುಂಬ ಕ್ರೌಡ್ ಇದೆ. ದರ್ಶನ ಏನೋ ಚೆನ್ನಾಗಾಯಿತು, ಆದರೆ 9 ದಿನದಿಂದ ಬರ್ತಾ ಇದ್ದೀವಿ. ಏನು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ನಿಂತು 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 ಬೆಳಗ್ಗೆ 6 ಗಂಟೆಗೆ ಬಂದ್ರೂ ನಾವು ಮನೆಗೆ ಹೋಗೋದು 10:30 ಆಗ್ತಾ ಇದೆ. ದರ್ಶನ ಮಾತ್ರ ಚೆನ್ನಾಗಿದೆ. ದೇವರು 9 ದಿನವೂ ದೇವ್ರ ದರ್ಶನ ಮಾಡಿದ್ದೀವಿ. ನಾಳೆನೂ ಬರ್ತೀವಿ. ನಾಳೆ ಬಂದರೆ 9 ದಿನ ಆಗುತ್ತೆ ಅಂತ. ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ರಶ್. ಡೈಲಿ ಬಂದಿದ್ದೀವಿ 9 ದಿನವೂ ಬಂದ್ವಿ. ಅದು 30 ರೂಪಾಯಿ ಟಿಕೆಟಲ್ಲಿ ಹೋಗಿ ನಿಂತ್ಕೋತೀವಿ. 100 ರೂಪಾಯಿನಲ್ಲಿ ಹೋದರೆ ಇವತ್ತು ಇನ್ನೂ ಲೇಟ್ ಆಯಿತು. ಅಷ್ಟು ರಶ್ ಆಯಿತು. ಚೆನ್ನಾಗಂತೂ ಆಯಿತು ದರ್ಶನ. ವ್ಯವಸ್ಥೆಗಳು ಸರಿಗಿಲ್ಲ. ಪೊಲೀಸ್ಗಳು ಅವ್ರವ್ರ ಕಡೆ ಫ್ಯಾಮಿಲಿಯವ್ರನ್ನೇ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೊಂದು ಸ್ವಲ್ಪ ಅವಾಯ್ಡ್ ಆದರೆ ಸರಿ ಹೋಗುತ್ತೆ ಅಷ್ಟೇ. ದರ್ಶನದ ವ್ಯವಸ್ಥೆ ಮಾತ್ರ ಚೆನ್ನಾಗಿಲ್ಲ. ಆ 100 ರೂಪೀಸ್ ಟಿಕೆಟ್ ಅವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ. ಸೊ ಅಲ್ಲಂದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆ ಗರುಡ ಗಂಬದಂತ VIP ಅವ್ರನ್ನೇ ಬಿಡ್ತಾ ಇರ್ತಾರೆ. ನಾವು ಅಷ್ಟು ದಿವಸ 9 ಡೇಸು 6 ಗಂಟೆಯಿಂದ ಬಂದ್ರೂ ನಮಗೆ 3 to 4 hours ಆಗ್ತಾಯಿದೆ ದರ್ಶನ. ನೂಕು ನುಗ್ಗಾಟ ಅದೇನೆ, ಅದನ್ನೊಂದು ಸ್ವಲ್ಪ ಸರಿ ಮಾಡಬೇಕು. ಸರ್ ಬಂದಿದ್ದೀವಿ, ಇವಾಗಲೇ ಫಸ್ಟ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿರೋದು. ನೋಡ್ಬೇಕು ಇನ್ನು ಇವತ್ತು ನಾಳೆ 2 ದಿನ ಇದೆಲ್ಲ ನೋಡಬೇಕಿದೆ. ದೇವಸ್ಥಾನ ಪರವಾಗಿಲ್ಲ, ಬೆಳಗ್ಗೆನೇ ಬಂದಿದ್ದಲ್ವಾ. ಸೊ ನಾವು 100 ರೂಪಿ ಕೊಟ್ಟು ಸ್ಪೆಷಲ್ ದರ್ಶನ ಅಂತ ಹೋಗಿದ್ವಿ. ಆಯಿತು, 2 hours ಮೇಲೆ ಆಯಿತು. ಸ್ಪೆಷಲ್ ದರ್ಶನ 2 hours ಮೇಲೆ ಆಯಿತು. ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡಿಲ್ಲ, ಈಗ ಸಾಯಂಕಾಲ ನೋಡಬೇಕು. ಇವತ್ತು ಬಂದ್ವಿ, ಈಗ ನೋಡಬೇಕು. ಈಗಂತೂ ದರ್ಶನ ಅಂತ ಚೆನ್ನಾಗಾಯಿತು. ಫುಲ್ ರಶ್ ಇತ್ತು, ನಿಂತ್ಕೊಂಡು ನೋಡಿದ್ವಿ. ಆದರೂ ಖುಷಿ ಇದೆ ಬಂದಿದ್ದಕ್ಕೆ. ಹಾಂ, ಇನ್ನು ಹೋದ ವರ್ಷನೂ ನೋಡಿದ್ವಿ, ಈ ವರ್ಷ ನೋಡ್ತೀವಿ. ಚೆನ್ನಾಗಿರುತ್ತೆ, ವರ್ಷ ಚೆನ್ನಾಗಿರುತ್ತೆ, ಈ ವರ್ಷ ಚೆನ್ನಾಗಿರುತ್ತೆ. ಓಕೆ, ಮೈಸೂರಿಗೆ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ನಮ್ಮ ನಾಡ ಹಬ್ಬ, ಎಲ್ಲರೂ ಬರಬೇಕು. ಎಲ್ಲರೂ ಬಂದು ನೋಡಬೇಕು. ನಾಡ ಹಬ್ಬ, ನಮ್ಮ ಸಂಸ್ಕೃತಿ ಇರಬೇಕಂದ್ರೆ ಬಂದು ಮೈಸೂರು ದಸರಾ ನೋಡಬೇಕು. ದರ್ಶನ ಆಯಿತು ಬಟ್ ತುಂಬ ಡಿಲೇ ಮಾಡಿದ್ರು ಅಲ್ಲಿ ಡೋರ್ ಓಪನ್ ಮಾಡೋದಕ್ಕೆ. ಅದರ್ವೈಸ್ ಓಕೆ 7:30 ದರ್ಶನ ಅಂತ ಬಂದಿದ್ದು, ಬಟ್ ಅವರು ಓಪನ್ ಮಾಡಿದ್ದೆ 8:30 ಆಯಿತು. ಇನ್ಫ್ಲೂಯೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮಾಮೂಲಿ ಜನತೆಗೂ ಸ್ವಲ್ಪ ಯೂಸ್ ಆಗುತ್ತೆ. ಏಜ್ ಆದವರು ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಅದನ್ನು ಒಂದು ಸರ್ಕಾರ ನೋಡಬೇಕು. ಬೆಂಗಳೂರಿಂದ ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ, ಬಟ್ ಆಗಿದೆ ಲೇಟ್. ಹೌದು ಹೌದೌದು, ಅದನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಿ ದರ್ಶನ ಮಾಡ್ಕೊಂಡಿದ್ದು ಒಳ್ಳೇದಾಯಿತು. ಅಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ಕ್ರೌಡ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಅದರ್ವೈಸ್ ಖುಷಿ ಆಗುತ್ತೆ. ತುಂಬ ಕ್ರೌಡ್ ಇದೆ. ದರ್ಶನ ಏನೋ ಚೆನ್ನಾಗಾಯಿತು, ಆದರೆ 9 ದಿನದಿಂದ ಬರ್ತಾ ಇದ್ದೀವಿ. ಏನು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಸರ್. ನಿಂತು 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 ಬೆಳಗ್ಗೆ 6 ಗಂಟೆಗೆ ಬಂದ್ರೂ ನಾವು ಮನೆಗೆ ಹೋಗೋದು 10:30 ಆಗ್ತಾ ಇದೆ. ದರ್ಶನ ಮಾತ್ರ ಚೆನ್ನಾಗಿದೆ. ದೇವರು 9 ದಿನವೂ ದೇವ್ರ ದರ್ಶನ ಮಾಡಿದ್ದೀವಿ. ನಾಳೆನೂ ಬರ್ತೀವಿ. ನಾಳೆ ಬಂದರೆ 9 ದಿನ ಆಗುತ್ತೆ ಅಂತ. ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ರಶ್. ಡೈಲಿ ಬಂದಿದ್ದೀವಿ 9 ದಿನವೂ ಬಂದ್ವಿ. ಅದು 30 ರೂಪಾಯಿ ಟಿಕೆಟಲ್ಲಿ ಹೋಗಿ ನಿಂತ್ಕೋತೀವಿ. 100 ರೂಪಾಯಿನಲ್ಲಿ ಹೋದರೆ ಇವತ್ತು ಇನ್ನೂ ಲೇಟ್ ಆಯಿತು. ಅಷ್ಟು ರಶ್ ಆಯಿತು. ಚೆನ್ನಾಗಂತೂ ಆಯಿತು ದರ್ಶನ. ವ್ಯವಸ್ಥೆಗಳು ಸರಿಗಿಲ್ಲ. ಪೊಲೀಸ್ಗಳು ಅವ್ರವ್ರ ಕಡೆ ಫ್ಯಾಮಿಲಿಯವ್ರನ್ನೇ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಅದೊಂದು ಸ್ವಲ್ಪ ಅವಾಯ್ಡ್ ಆದರೆ ಸರಿ ಹೋಗುತ್ತೆ ಅಷ್ಟೇ. ದರ್ಶನದ ವ್ಯವಸ್ಥೆ ಮಾತ್ರ ಚೆನ್ನಾಗಿಲ್ಲ. ಆ 100 ರೂಪೀಸ್ ಟಿಕೆಟ್ ಅವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ. ಸೊ ಅಲ್ಲಂದ್ರೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಆ ಗರುಡ ಗಂಬದಂತ VIP ಅವ್ರನ್ನೇ ಬಿಡ್ತಾ ಇರ್ತಾರೆ. ನಾವು ಅಷ್ಟು ದಿವಸ 9 ಡೇಸು 6 ಗಂಟೆಯಿಂದ ಬಂದ್ರೂ ನಮಗೆ 3 to 4 hours ಆಗ್ತಾಯಿದೆ ದರ್ಶನ. ನೂಕು ನುಗ್ಗಾಟ ಅದೇನೆ, ಅದನ್ನೊಂದು ಸ್ವಲ್ಪ ಸರಿ ಮಾಡಬೇಕು. ಸರ್ ಬಂದಿದ್ದೀವಿ, ಇವಾಗಲೇ ಫಸ್ಟ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದಿರೋದು. ನೋಡ್ಬೇಕು ಇನ್ನು ಇವತ್ತು ನಾಳೆ 2 ದಿನ ಇದೆಲ್ಲ ನೋಡಬೇಕಿದೆ. ದೇವಸ್ಥಾನ ಪರವಾಗಿಲ್ಲ, ಬೆಳಗ್ಗೆನೇ ಬಂದಿದ್ದಲ್ವಾ. ಸೊ ನಾವು 100 ರೂಪಿ ಕೊಟ್ಟು ಸ್ಪೆಷಲ್ ದರ್ಶನ ಅಂತ ಹೋಗಿದ್ವಿ. ಆಯಿತು, 2 hours ಮೇಲೆ ಆಯಿತು. ಸ್ಪೆಷಲ್ ದರ್ಶನ 2 hours ಮೇಲೆ ಆಯಿತು. ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡಿಲ್ಲ, ಈಗ ಸಾಯಂಕಾಲ ನೋಡಬೇಕು. ಇವತ್ತು ಬಂದ್ವಿ, ಈಗ ನೋಡಬೇಕು. ಈಗಂತೂ ದರ್ಶನ ಅಂತ ಚೆನ್ನಾಗಾಯಿತು. ಫುಲ್ ರಶ್ ಇತ್ತು, ನಿಂತ್ಕೊಂಡು ನೋಡಿದ್ವಿ. ಆದರೂ ಖುಷಿ ಇದೆ ಬಂದಿದ್ದಕ್ಕೆ. ಹಾಂ, ಇನ್ನು ಹೋದ ವರ್ಷನೂ ನೋಡಿದ್ವಿ, ಈ ವರ್ಷ ನೋಡ್ತೀವಿ. ಚೆನ್ನಾಗಿರುತ್ತೆ, ವರ್ಷ ಚೆನ್ನಾಗಿರುತ್ತೆ, ಈ ವರ್ಷ ಚೆನ್ನಾಗಿರುತ್ತೆ. ಓಕೆ, ಮೈಸೂರಿಗೆ ಬರಬೇಕು, ಎಲ್ಲರೂ ಬಂದು ನೋಡಬೇಕು. ನಮ್ಮ ನಾಡ ಹಬ್ಬ, ಎಲ್ಲರೂ ಬರಬೇಕು.
ಎಲ್ಲರೂ ಬಂದು ನೋಡಬೇಕು ನಾಡ ಹಬ್ಬ ನಮ್ಮ ಸಂಸ್ಕೃತಿ ಇರಬೇಕಂದ್ರೆ ಬಂದು ಮೈಸೂರು ದಸರಾ ನೋಡಬೇಕು.